ಪ್ರಿಯ ವೀಕ್ಷಕರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ನಿಮಗೆ ಸುಲಭವಾಗಿ ಮನೆಯಲ್ಲೇ ಸಿಗುವಂಥ ವಸ್ತುವಿನಿಂದ ಹೇಡ್ರೆ ಹಣ್ಣು ಮಾಡುವ ವಿಧಾನವನ್ನು ನಿಮಗೆ ನಾನು ಈ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತಿದ್ದೇನೆ. ಪ್ರಿಯ ವೀಕ್ಷಕರೇ, ಹೇಡ್ರೆ ಹಣ್ಣು ಮಾಡುವ ವಿಧಾನವನ್ನು ಈಗ ನಿಮಗೆ ತೋರಿಸಿಕೊಡುತ್ತಿದ್ದೇನೆ. ಫಸ್ಟು ಸಣ್ಣ ಉರಿಯಲ್ಲಿ ಕಬ್ಬಿಣದ ಬಾಣಲೆಯನ್ನು ಒಲೆಯ ಮೇಲೆ ಇಟ್ಟುಕೊಳ್ಳಬೇಕು. ನಂತರ 1 ಗ್ಲಾಸ್ ನೀರನ್ನು ಇದಕ್ಕೆ ಹಾಕಬೇಕು. ನಂತರ ಚೆನ್ನಾಗಿ ತೊಳೆದುಕೊಂಡ ದಾಸವಾಳ ಹೂವನ್ನು ನಾನು ಇವತ್ತು ಒಂದು 8ರಿಂದ 10 ಹೂವು ಹಾಕ್ತಾ ಇದ್ದೀನಿ. ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು, ಅದಕ್ಕೆ ಸರಿಯಾಗಿ ಮಾಡ್ಕೊಳ್ಬೇಕು. ಈಗ 8ರಿಂದ 10 ದಾಸವಾಳ ಹೂವನ್ನು ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ನೀರಿನಲ್ಲಿ ಕುದಿಯಬೇಕು. ನಿಮಗೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕಿಕೊಂಡು ಅದರ ಪ್ರಮಾಣದಲ್ಲಿ ಹೇಡ್ರೆಯನ್ನು ತಯಾರಿಸಿಕೊಳ್ಳಬಹುದು. ಈಗ ನಾನು 8ರಿಂದ 10 ಹೂವು ಹಾಕಿದ್ದೀನಿ. ನಂತರ ನಿತ್ಯ ಪುಷ್ಪವನ್ನು ಅಷ್ಟೇ ಒಂದು 10ರಿಂದ 15 ಹೂವನ್ನು ಹಾಕಿದ್ದೀನಿ. ಇದು ಚೆನ್ನಾಗಿ 15ರಿಂದ 20 ನಿಮಿಷ ನೀರಿನಲ್ಲಿ ಕುದಿಯಬೇಕು. ನಂತರ ಈ ನಿತ್ಯ ಪುಷ್ಪದ ಹೂವನ್ನು ಸಹ ಹಾಕುತ್ತಿದ್ದೇನೆ. ಇದು ಚೆನ್ನಾಗಿ ಕುದ್ದ ನಂತರ ಕಲರ್ ನೋಡ್ರಿ ಈಗ ಹೇಗೆ ಬರ್ತಾ ಇದೆ ಅಂತ. ಚೆನ್ನಾಗಿ ನೋಡ್ರಿ ಕೆಂಪಾಗ್ತಾ ಬಂತು. ಸಣ್ಣ ಉರಿಯಲ್ಲಿ ಇದನ್ನು ಕುದಿಸಬೇಕು. ನಂತರ ಈ ನಿತ್ಯ ಪುಷ್ಪದ ಎಲೆಯನ್ನು ಸಹ ಇದರಲ್ಲಿ ಹಾಕಿಕೊಳ್ಳಬೇಕು. ಇದು ಸಂಪೂರ್ಣ ಹೂವಿನ ಕಲರ್ ಬಿಡೋ ತಕ್ಕಳು ಇದನ್ನು ಕುದಿಸಬೇಕು. ನೋಡ್ರಿ ಪ್ರಿಯ ವೀಕ್ಷಕರೇ, ಯಾಕೆ ಕಲರ್ ಕುದಿತಾ ಬಂದಿದೆ ಅಂತ ನೋಡ್ರಿ. ಕಲರ್ ವಾರದಲ್ಲಿ 3 ದಿನ ಇದನ್ನು ನೀವು ಮಾಡಿಕೊಂಡು ಹಚ್ಚಿದ್ರೆ ಸಾಕು. ಕೂದಲಿಗೆ ಎಷ್ಟೇ ಬಿಳಿ ಕೂದಲಾದರೂ ಕೂಡ ಅದು ಕಪ್ಪಾಗ್ತದೆ. ಮತ್ತು ಪೇಟೆಯಲ್ಲಿ ಸಿಗುವಂಥ ಹೇಡ್ರೆ ಉಪಯೋಗ ಮಾಡೋದ್ರಿಂದ ಚರ್ಮದ ಸಮಸ್ಯೆ, ಅಲರ್ಜಿ, ಕ್ಯಾನ್ಸರು ಕೂಡ ಬರ್ತದೆ ಅಂತ ಹೇಳ್ತಾರೆ. ಹಾಗಾಗಿ ನೀವು ಮನೆಯಲ್ಲಿ ನಮಗೆ ಯಾಕೆ ಬೇಕೋ ಆಗ ತಯಾರು ಮಾಡ್ಕೊಂಡು ಹಚ್ಕೊಂಡ್ರೆ ಆರೋಗ್ಯ ದೃಷ್ಟಿಯಿಂದ ಚಲೋದು. ತುಂಬ ಕೂದಲು ಉತ್ತಮ ರೀತಿಯಿಂದ ಬೆಳೀತದೆ. ಡ್ಯಾಂಡ್ರಫ್ ಸಮೇತ ಕಡಿಮೆ ಆಗ್ತದೆ. ಇವೆಲ್ಲದರಿಂದ ಮನೆಯಲ್ಲೇ ಮಾಡುವಂಥ ಸುಲಭ ವಿಧಾನವನ್ನು ನೀವು ಸಹ ಟ್ರೈ ಮಾಡಿ ನೋಡಿ. ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಇದು ಕುದ್ದ ನಂತರ ಇದನ್ನು ಒಂದು ಪಾತ್ರೆಗೆ ಸೋರಿಸಬೇಕು. ಚೆನ್ನಾಗಿ ಕುದೀತಾ ಇದೆ. ಈಗ ನೀವು ಸಹ ನೋಡ್ಬೋದು. ಹತ್ತರಿಂದ 15 ನಿಮಿಷ ಕುದಿಸಬೇಕು. ಇದು ದಾಸವಾಳ ಹೂವಿನಲ್ಲಿ ಲೋಳೆ ಅಂಶ ಇರುವುದರಿಂದ ತಲೆಗೆ ಚೆನ್ನಾಗಿ ಅದು ಸೇರಿಕೊಳ್ತದೆ. ಎಷ್ಟು ದಿನ ಆದರೂ ಕೂಡ ಇದು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವುದಿಲ್ಲ. ಹಾಗಾಗಿ ನೀವು ಸಹ ವೀಕ್ಷಕರೇ ಒಂದ್ಸರಿ ಇದನ್ನು ಮಾಡಿ ನೋಡ್ರಿ. ನೋಡ್ರಿ ಈಗ ಚೆನ್ನಾಗಿ ಕಲರ್ ಬಂತು, ಕೆಂಪು ಕಲರ್ ಬಂದಿದೆ. ಇದನ್ನು ಈಗ ಸೈಡಿನಲ್ಲಿ ಇಳಿಸಿರ್ತೀನಿ.
ಇನ್ನು ಮತ್ತೊಂದು ವಿಧಾನವನ್ನು ಇದಕ್ಕೆ ಸೇರಿಸೋಂಥದ್ದು ಮಾಡಿ ತೋರಿಸ್ತೀನಿ ಶಿಕ್ಷಕರೇ. ಇದು ಸ್ವಲ್ಪ ಆರಿದ ಮೇಲೆ ಸೋಸಬೇಕು ಇದನ್ನು. ಈಗ ಮತ್ತೊಂದು ಅರ್ಧ ಗ್ಲಾಸು ನೀರನ್ನು ಹಾಕ್ತಾ ಇದ್ದೀನಿ. ಮತ್ತೊಂದು ಬಾಣಲೆಯನ್ನು ಒಲೆ ಮೇಲಿಟ್ಟು ಮತ್ತೊಂದು ಬಾಣಲೆಗೂ ಕೂಡ ಸ್ವಲ್ಪ ಇದನ್ನ ಹಾಕ್ಕೊಳ್ಬೇಕು. ಇದಕ್ಕೆ ನಾನು ಈಗ ನೀರು ಕುದ್ದ ನಂತರ 2 ಸ್ಪೂನು ಟೀ ಪೌಡರನ್ನು ಹಾಕ್ತಾ ಇದ್ದೀನಿ. ನಾವು ಎಳ್ಳೆಣ್ಣೆಯನ್ನು ತಯಾರಿ ಮಾಡುವಾಗ ಆದಷ್ಟು ಕಬ್ಬಿಣದ ಬಾಣಲೆಯನ್ನೇ ಉಪಯೋಗಿಸ್ಬೇಕು. ಯಾಕಂದರೆ ಅದರಲ್ಲಿ ಕಬ್ಬಿಣದ ಅಂಶ ಇರೋದ್ರಿಂದ ಆದಷ್ಟು ಬೇಗ ಕಪ್ಪು ಕಲರ್ ತಿರುಗ್ತದೆ ಅದು. ಬಾಕಿ ಬಾಣಲೆ ಇಡೋದಕ್ಕಿಂತ ಕಬ್ಬಿಣದ ಬಾಣಲೆಯನ್ನೇ ಉಪಯೋಗ ಮಾಡಬೇಕು. ಇದರಲ್ಲಿ ಈಗ ಟೀ ಸ್ಪೂನು 2 ಸ್ಪೂನ್ ಹಾಕ್ತಾ ಇದ್ದೀನಿ ಟೀ ಪೌಡ್ರನ್ನು. ಇದು ಚೆನ್ನಾಗಿ ಕುದಿಬೇಕು. ಅದರ ನಂತರ ಬ್ರೂ ಕಾಫಿಯನ್ನು 1 ಪ್ಯಾಕೆಟನ್ನು ಅದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಕುದ್ದು ಕಲರ್ ಬಿಡಬೇಕು ಟೀ ಪುಡಿದು. ಇದನ್ನು 5 ನಿಮಿಷ ಕುದಿಸ್ಬೇಕು. ನೋಡ್ರಿ ಚೆನ್ನಾಗಿ ಕುದೀತಾ ಇದೆ ಟೀ ಪೌಡ್ರು. ಇದಕ್ಕೆ ಈಗ ಈ ಕಾಫಿ ಪೌಡ್ರನ್ನು ಸೇರಿಸ್ತಾ ಇದ್ದೀನಿ. ಕಾಫಿ ಪೌಡ್ರು ಚೆನ್ನಾಗಿ ಕುದಿಬೇಕು. ನೋಡಿರಿ ಇದು ಎಷ್ಟು ಕಪ್ಪಾಯಿತು ಅಂತ. ನೋಡಿರಿ ತುಂಬ ಕಲರ್ ಬಿಡ್ತಾ ಇದೆ. ನಂತರ ಈ ದಾಸವಾಳ ಹೂವುದನ್ನು ಮಾಡಿದ ಇದನ್ನು ಸೋಸಿಕೊಳ್ಬೇಕು ಚೆನ್ನಾಗಿ. ಸೋಸಿಕೊಂಡ ನಂತರ ಈ ಟೀ ಪೌಡ್ರು ಕಾಫಿ ಡಿಕಾಕ್ಷನ್ನು ಕೂಡ ಸೋಸಿಕೊಳ್ಬೇಕು. ನೋಡ್ರಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡ್ರಿ ಕಲರ್. ಈ ಥರ ಕುದಿಬೇಕು. ಇದನ್ನೀಗ ನಾನು ದಾಸವಾಳ ಮತ್ತು ನಿತ್ಯ ಪುಷ್ಪದನ್ನು ಸೋಸಿಕೊಳ್ತಾ ಇದ್ದೀನಿ. ಚೆನ್ನಾಗಿ ಸೋಸಿಕೊಳ್ಬೇಕು. ಯಾಕೆಂದರೆ ಇವೆಲ್ಲ ನಮಗೆಲ್ಲೂ ದುಡ್ಡು ಕೊಟ್ಟು ತರಬೇಕು ಅಂತ ಪರಿಸ್ಥಿತಿ ಇಲ್ಲ. ನಮ್ಮ ಮನೆಯಲ್ಲೇ ಇದು ಪ್ರತಿಯೊಂದು ವಸ್ತುವು ಸಿಗುತ್ತದೆ. ಚೆನ್ನಾಗಿ ಸೋಚಿಕೊಳ್ಬೇಕು. ನೋಡಿರಿ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಟದೆ ನೋಡಿರಿ. ನೋಡಿರಿ ವಾರದಲ್ಲಿ 3 ದಿನ ಇದನ್ನು ಮಾಡ್ಕೊಂಡು ನೀವು ತಲೆಗೆ ಹಚ್ಚಿದ್ರೆ ಸಾಕು. ಎಷ್ಟೇ ವೈಟಾಗಿ ಕೂದಲಿದ್ರು ಕೂಡ ಅದು ಕಲರ್ ಬಂದ್ಬಿಡ್ತದೆ. ಕಾಫಿ ಪೌಡ್ರು ಮತ್ತು ಟೀ ಪೌಡ್ರನ್ನು ಸೋಸ್ತಾ ಇರ್ತೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಎರಡು ಮಿಕ್ಸ್ ಮಾಡಿದೆ. ಈಗ ಇನ್ನು ಪ್ಯೂರ್ ಮೆಹಂದಿ ಪೌಡ್ರನ್ನು ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕಿಡ್ಬೋದು. ಇದು ಎಷ್ಟಿದೆ ಅಷ್ಟು ಸೇರಿಸ್ಕಿಡ್ಬೋದು. ಆಮೇಲೆ ಇದನ್ನು ನೀವು ಮಾಡಿ ಒಂದು ಬಾಟ್ಲಿಗೆ
ತುಂಬಿಟ್ಕೊಂಡ್ರೆ ಒಂದು ವಾರಗಟ್ಟಲೆ ಅದು ಬರ್ತದೆ, ಅದೇನು ಹಾಳಾಗಲ್ಲ, ಒಂದೇ ಸರಿ ಮಾಡ್ಕೊಳ್ಬೋದು. ಈಗ ನಾನು ನೆಕ್ಸ್ಟು ಈಗ ಮೆಹಂದಿ ಪೌಡ್ರ್, ನ್ಯಾಚುರಲಿ ಮೆಹಂದಿ ಪೌಡ್ರ್ ಇದನ್ನು ಸೇರಿಸ್ತಾ ಇದ್ದೀನಿ. ಎಲ್ಲಿ ಮೆಡಿಕಲಲ್ಲಿ ಎಲ್ಲೇ ಇದು ಮಾಡಿದ್ರು ನ್ಯಾಚುರಲಿ ಪೌಡ್ರ್ ಅಂತ ಹೇಳಾದರೂ ಕೊಡ್ತಾರೆ, ಕೆಮಿಕಲ್ ಇರೋದು ಮಾತ್ರ ತರಬಾರ್ದು. ನ್ಯಾಚುರಲಿ ಮೆಹಂದಿ ಪೌಡ್ರನ್ನು ಈಗ ಇದಕ್ಕೆ ಎಷ್ಟು ಪ್ರಮಾಣ ದಾಸವಾಳ ಹೂವಿನ ಇದು ಪಾನಿ ಎಷ್ಟಿದೆ ನೋಡಿಕೊಂಡು ನೀವು 4 ರಿಂದ 5 ದಿವಸ ಇಟ್ಕೊಳ್ಬೋದು ಒಂದು ಗಾಜಿನ ಪಾತ್ರೆಯಲ್ಲಿ ಹಾಕಿ. ಮತ್ತು ಇದಿಷ್ಟು ಆದ ನಂತರ ಇವತ್ತು ಸಂಜೆ ಕಬ್ಬಿಣದ ಬಾಣಲೆಯಲ್ಲೇ ಇದನ್ನು ಇಟ್ಟು ನಾಳೆ ಬೆಳಗ್ಗೆ ನೀವು ತಲೆಗೆ ಹಚ್ಚಬೇಕು. ಇದನ್ನು ಒಂದು ದಿವಸ ಮುಚ್ಚಿಡಬೇಕು ರಾತ್ರಿ, ಅಕ್ಷಣ ಹಚ್ಕೊಳ್ಳಿಕ್ಕೆ ಬರೋದಿಲ್ಲ. ನಾಳೆ ಇದು ಬೆಳಗ್ಗೆ ಪೂರ್ಣ ಕಪ್ಪು ಕಲರಿ ತಿರುಗ್ತದೆ. ಕಪ್ಪು ಕಲರಿ ತಿರುಗಿದ ಮೇಲೆ ನೀವು ಹಚ್ಕೊಂಡು ಸೋಪು ಯಾವುದೂ ಉಪಯೋಗ ಮಾಡೋ ಹಂಗಿಲ್ಲ. ಶಿಕಾಕಾಯಿ ಪುಡಿ ಅಥವಾ ಒಂಟು ಹಳದ ಪುಡಿ ಇದನ್ನು ಹಾಕಿ, ಇಲ್ಲ ನೀವು ಸುಮ್ಮನೆ ಆ ದಿವಸ ಏನೇ ಹಚ್ಚದೆ ಬರೀತ ತಲೆ ತೊಳ್ಕೊಂಡ್ರೂ ಅಡ್ಡಿಲ್ಲ, ಮತ್ತು 2 ದಿನ ಬಿಟ್ಟು ಸೋಪ್ ಹಚ್ಚಿ ಸ್ನಾನ ಮಾಡಲಿಕ್ಕೆ ಅಡ್ಡಿಲ್ಲ, ಅದನ್ನು ಮಾತ್ರ ಏನೂ ಹಚ್ಚಲಿಕ್ಕಿಲ್ಲ. ಶಿಕಾಕಾಯಿ ಪೌಡ್ರು ಅಥವಾ ಒಂಟು ಹಳದ ಕಾಯಿ ಪೌಡ್ರು ಹಾಕಿ ಸ್ನಾನ ಮಾಡಲಿಕ್ಕೆ ಅಡ್ಡಿಲ್ಲ. ಇದು ವಾರಗಟ್ಟಲೆ 15 ರಿಂದ 20 ದಿನ ಈ ನಿಮಗೆ ಮೆಹಂದಿ ಇದು ಈ ಹೇರ್ಡ್ರೈ ಇರ್ತದೆ ಕಪ್ಪು. ಅದಾದ ನಂತರ ಒಂದು 15 ದಿವಸದಲ್ಲಿ 3 ದಿನ ಮಾಡಿದರೆ ಸಾಕು. ತಿಂಗಳಲ್ಲಿ 3 ದಿವಸ ಇದು ಮಾಡೋ ಕ್ರಮ. ಮತ್ತು ಉತ್ತಮ ರೀತಿಯಿಂದ ಕೂದಲು ಸಹ ಈ ದಾಸವಾಳ ಇದರಿಂದ ಬೆಳೀತದೆ. ಅದಕ್ಕೂ ತುಂಬ ಉತ್ತಮವಾದ್ದು ಇದು. ಈಗ ತುಂಬ ಬಿಸಿ ಇದೆ, ಬಿಸಿ ಇದ್ದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಹಾಕಬೇಕು. ಹಾಕ್ಕೊಂಡು ನೀವು ಈ ವಿಧಾನವನ್ನು ವೀಕ್ಷಕರೇ ಮನೆಯಲ್ಲೇ ಇದರ ಪ್ರಯೋಗವನ್ನು ಮಾಡಿ ನೋಡಿ. ಮುಂದಿನ ಸಲ ಕಮೆಂಟ್ ಬಾಕ್ಸಲ್ಲಿ ಇದು ಉಪಯೋಗ ಹೇಗಿದೆ ನಿಮಗೆ ಹೇಳಿ, ಇದ್ರ ರಿಸಲ್ಟನ್ನು ನೀವು ನೋಡಿ ನನಗೆ ತಿಳಿಸ್ಬೇಕು. ಮುಂದಿನ ಸಂಚಿಕೆಯಲ್ಲೂ ಕೂಡ ಇನ್ನೂ ಒಂದು ಥರದ ಹೇರ್ ಡ್ರೈಯನ್ನು ಮಾಡುವ ವಿಧಾನವನ್ನು ನಿಮಗೆ ತಿಳಿಸ್ಕೊಡ್ಲಿಕ್ಕಿದ್ದೇನೆ ನಾನು. ಇದೀಗ ತಣ್ಣಗಾದ ನಂತರ ಮೆಹಂದಿ ಪೌಡ್ರನ್ನು ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ. ವೀಕ್ಷಕರೇ, ಈಗ ಈ ಪಾನಿ ಕಣಿಯಿತು. ಈಗ ನಾನು ಮೆಹಂದಿ ಪೌಡ್ರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಮೂರು ಸ್ಪೂನನ್ನು ಹಾಕ್ತಾ ಇದ್ದೀನಿ. ಇದು ಎಷ್ಟಿದೆ ನೋಡಿಕೊಂಡು ನಾವು ಎಷ್ಟು ಬೇಕಾದರೂ ಹಾಕ್ಬೋದು. 3 ಸ್ಪೂನ್ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಇವಾಗ ಒಂಚೂರು ಗಂಟಿರಂಗಿಲ್ಲ. ಅದನ್ನು ಮಿಕ್ಸ್ ಮಾಡಿ ಕಬ್ಬಿಣದ ಬಾಣಲೆಯಲ್ಲಿ ಇದನ್ನು ಅದು ಚೆನ್ನಾಗಿ ಕರಡಬೇಕು. ಗಂಟಿರಂಗಿಲ್ಲ, ಸರಿಯಾಗಿ ಮಿಕ್ಸ್ ಆಗಬೇಕು. ಇದನ್ನು ಬೆಳಗ್ಗೆ ನೀವು ಎದ್ದ ತಕ್ಷಣ ಹಚ್ಕೊಳ್ಬೇಕು. ಹಚ್ಕೊಂಡು 1 ತಾಸನ್ನು ಹಾಗೆ ಬಿಡಬೇಕು. ಒಂದು ತಾಸು ಆದ ನಂತರ ತಲೆಗೆ ಸ್ನಾನ ಮಾಡಬೇಕು. ವೀಕ್ಷಕರೇ, ಇನ್ನೂ 1 ಚಮಚ ಬೇಕು. ಇದಕ್ಕೆ ಸ್ಪೂನ್ ಹಾಕ್ತಾ ಇದ್ದೀನಿ. ಇನ್ನೊಂದು ಸ್ಪೂನು, ಯಾಕಂದರೆ ಸ್ವಲ್ಪ ಜಾಸ್ತಿ ಆಯಿತು. ಇದು ಬೆಳಗ್ಗೆ ಅಷ್ಟರಲ್ಲಿ ದಪ್ಪ ಆಗಿರ್ತದೆ.
ಗಂಟು ಕೂಡ ಸ್ವಲ್ಪ ಇರೋಂಗಿಲ್ಲ, ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ನೋಡ್ರಿ, ಚೆನ್ನಾಗಿ ಕಪ್ಪು ಕಲರ್ ಬಂತು. ಬೆಳಗ್ಗೆ ಏಳೋದಕ್ಕೆ ತುಂಬ ಬ್ಲ್ಯಾಕ್ ಆಗುತ್ತೆ. ಇದನ್ನು ನೀವು ಒಂದು ವಾರ ಇಟ್ಕೊಂಡ್ರೂ ಹಾಳಾಗೋದಿಲ್ಲ. ಬಾಟ್ಲಿಯಲ್ಲಿ ತುಂಬಿ ಇಟ್ಕೊಳ್ಬೋದು, ಎಷ್ಟು ಬೇಕೋ ಅಷ್ಟೇ ಉಪಯೋಗಿಸ್ಬೋದು, ಇಟ್ಲಿಕ್ಕೋದಿಲ್ಲ. ನಾಳೆ ಬೆಳಗ್ಗೆ ಏಳೋದೊತ್ತಿಗೆ ಕಪ್ಪು ಕಲರಿಗೆ ತಿರುಗ್ತದೆ. ಇದನ್ನು ಪುನಃ ಈ ಕೊಬ್ಬರಿನ ಬಾಂಡಿಯಲ್ಲೇ ಹಾಕ್ತಾಯಿದ್ದೀನಿ. ಒಂಚೂರು ಗಂಟಿಲ್ಲ, ಚೆನ್ನಾಗಿ ಕರಗಿದೆ. ಇದು ನಾಳೆ ಬೆಳಗ್ಗೆ ಅದರಷ್ಟೊತ್ತಿ ಸ್ವಲ್ಪ ದಪ್ಪ ಆಗುತ್ತೆ. ಇದನ್ನು ನೀವು ಎಷ್ಟು ಬೇಕು ಅಷ್ಟೇ ಪ್ರಮಾಣದಲ್ಲಿ ಹಾಕ್ಕೊಂಡು ಹಚ್ಕೊಳ್ಬೋದು. ಇದಕ್ಕೆ ಹಾಕಿ ಹಚ್ಚುವಾಗ ಕೂದಲಿನ ಬುಡದಲ್ಲಿ ತಲೆಗೆ ಚೆನ್ನಾಗಿ ಬಡ್ಡೆಯಲ್ಲಿ ಹಚ್ಚಬೇಕು ಕೂದಲಿಗೆ. ಆನಂತರ ಇಡೀ ಎಲ್ಲ ಕೂದಲಿಗೂ ಹಚ್ಚಬೇಕು. ಕೂದಲನ್ನ ಬುಡದಲ್ಲಿ ಹಚ್ಚೋದ್ರಿಂದ ಕೂದಲು ಮತ್ತೆ ಪುಷ್ಟಿಯಾಗಿ ಬೆಳೀತದೆ. ಇಡೀ ತಲೆಗೂ ಆಗಬೇಕು ಆ ರೀತಿ ಹಚ್ಕೊಳ್ಬೋದು. ನೋಡಿರಿ ವೀಕ್ಷಕರೇ, ಇಷ್ಟು ರೆಡಿ ಆಯಿತು. ಇವಾಗ ಇನ್ನು ಅದನ್ನು ಚೂರು ವೇಸ್ಟ್ ಮಾಡೋಂಗಿಲ್ಲ. ವೀಕ್ಷಕರೇ, ಈಗ ಈ ಬಾಣಲೆಯಲ್ಲಿ ಇವತ್ತೊಂದು ಇಡೀ ದಿನ ರಾತ್ರಿ ಇಟ್ಟು ನಾಳೆ ಬೆಳಗ್ಗೆ ಇದನ್ನು ಹಚ್ಕೊಳ್ಬೇಕು. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ ಮಾಡ್ಬೋದು.